ಲಿಂಬಾವಳಿ ಕ್ಷೇತ್ರದ ದೊಡ್ಡ ಕನ್ನಳ್ಳಿಯಲ್ಲಿ ದೊಡ್ಡ ಭೂಮಾಫಿಯಾ. ಸದ್ದಿಲ್ಲದೆ ಉಳ್ಳವರ ಪಾಲಾಗುತ್ತಿವೆ ಸರ್ಕಾರಿ ಜಾಗಗಳು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಸುದ್ದಿ ಮಾದೇಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಭೂಮಾಫಿಯಾಗಳ ಕುರಿತಾದದ್ದಾಗಿದೆ. ಮೊನ್ನೆ ಅಷ್ಟೇ ಮಾದೇಪುರ ಕ್ಷೇತ್ರದಲ್ಲಿ ಯಾರಾದರೂ ಸ್ಮಶಾನ, ಕೆರೆ, ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ಟುವವರು ಬರಬಹುದು ಅನ್ನೋಂಥ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ಜನಗಳು ನಿಜ ಸರ್, ನೀವು ಮಾಡಿರೋ ಸುದ್ದಿ ಒಳ್ಳೆಯ ಸುದ್ದಿ, ಆ ಥರ ನಡೀತಾ ಇದೆ ಅನ್ನೋದನ್ನು ಹೇಳಿದ್ರು. ಅಷ್ಟೇ ಅಲ್ಲದೆ ಕೆಲವು ಅಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರು. ಅದರಲ್ಲೂ ಕೂಡ ಒಂದಾದಂಥದ್ದು ಅದೇ ದೊಡ್ಡ ಕನ್ನಳ್ಳಿಯಲ್ಲಿ ನೋಡಿ, ಈಗ ತೋರಿಸ್ತಾ ಇದ್ದೀವಿ. ಇದೊಂದು ತ್ಯಾಜ್ಯ ವಿಲೇವಾರಿ ಘಟಕ. ದೊಡ್ಡ ಕನ್ನಳ್ಳಿಯ ಊರಿನಲ್ಲಿ ಇರುವಂತಹ ಒಂದು ಒಣ ತ್ಯಾಜ್ಯ ವಿಲೇವಾರಿ ಘಟಕ. ಇದನ್ನು BBMP ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಘಟಕ ಇರುವ ಜಾಗವನ್ನು ಇದೇ ಕೆಲವೇ ವರ್ಷಗಳ ಹಿಂದೆ ಇದನ್ನು ಖಾಸಗಿಯ ಕೆಲ ಸ್ಥಳೀಯ ಭೂಮಾಫಿಯಾದ ಮುಖಂಡರು ಇದನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡಿದರು. ಸೈಟ್ಗಳನ್ನು ಮಾಡಿ ಕಬಳಿಸುವ ಯತ್ನಕ್ಕೆ ಕೈ ಹಾಕಿದರು. ಈಗ ಕೂಡ ಅದೇ ನಡೀತಾ ಇದೆ. ಆ ಸಂಬಂಧವೇ ಈಗ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಗಮನಿಸಿ, ತ್ಯಾಜ್ಯ ವಿಲೇವಾರಿ ಘಟಕ ಹೇಗೆ ಚಾಲ್ತಿಯಲ್ಲಿದೆ ಅಂತ. ಸರ್ಕಾರಿ ಜಾಗವಾಗಿರೋದ್ರಿಂದಲೇ BBMP ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಷ್ಟಾದರೂ ಕೂಡ ಈ ಜಾಗವನ್ನು ಸಂಪೂರ್ಣವಾಗಿ ಕಬಳಿಸಿ ಲೇಔಟ್ ಮಾಡಿ ಮಾರಿಕೊಳ್ಳುವಂತಹ ಭೂಮಾಫಿಯಾ ದಂಧೆ ದೊಡ್ಡ ಕನ್ನಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಇದನ್ನು ಪ್ರಶ್ನಿಸುವವರನ್ನು ಬೇರೆ ರೀತಿಯಲ್ಲಿ ಶಿಕ್ಷಿಸುವ ಕೆಲಸ ನಡೀತಾ ಇದೆ. ಪ್ರಮುಖವಾಗಿ ಇಂಥದಕ್ಕೆಲ್ಲ ಸಪೋರ್ಟ್ ಆಗಿ ಕೇಳಿಬರುತ್ತಿರೋ ಹೆಸರು ಅಂದರೆ ಸ್ಥಳೀಯವಾಗಿರುವ MLA ಹಾಗೂ ಕೆಲ ಪ್ರಬಲವಾದಂತಹ BJP ಮುಖಂಡರು, ಜೊತೆಗೆ ಕೆಲ ಯುವ BJP ಮುಖಂಡರು. ಅವರ ದಂಧೆ ಅಂದರೆ ಈ ಥರದ ಸರ್ಕಾರಿ ಜಾಗಗಳನ್ನು ಕಂಡು ಹಿಡಿಯೋದು, ಸದ್ದಿಲ್ಲದೆ ಆ ಜಾಗಕ್ಕೊಂದಿಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಭ್ರಷ್ಟ ಅಧಿಕಾರಿಗಳನ್ನು ಇಟ್ಟುಕೊಂಡು ಯಾರಿಗೂ ಗೊತ್ತಾಗದಂತೆ ಹೊರ ರಾಜ್ಯದ ಬಿಲ್ಡರ್ಗಳಿಗೆ ಮಾರುವಂತಹ ಕೆಲಸವನ್ನು, ದಂಧೆಯನ್ನು ಕೆಲ ಸ್ಥಳೀಯ BJP ಮುಖಂಡರು, MLA ಅಕ್ಕಪಕ್ಕದಲ್ಲಿರುವಂತಹ ಯುವ BJP ಮುಖಂಡರು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಪ್ರಬಲವಾಗಿ ಕೇಳಿಬರ್ತಾ ಇರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ಸ್ಥಳೀಯವಾಗಿ ಕೆಲವೊಂದಿಷ್ಟು ಸಂಘರ್ಷಗಳು ಒಳಗೆ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಕೆಲ ಅಧಿಕಾರಿಗಳು, ಅಂದರೆ ಭ್ರಷ್ಟ ಅಧಿಕಾರಿಗಳು, ಈಗಾಗಲೇ ನೀವು ಗಮನಿಸಿರ್ಬೋದು, ಕಳೆದ 4-5 ವರ್ಷಗಳಿಂದ ಬೆಂಗಳೂರು ಪೂರ್ವ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಂತಹ ಅಕ್ರಮಗಳ ಬಗ್ಗೆ ಒಂದಿಷ್ಟು ವರದಿಗಳನ್ನ ಮಾಡಿದ್ದೀವಿ. ಆ ಸಂಬಂಧ ಒಂದಿಬ್ಬರು ತಹಸೀಲ್ದಾರರುಗಳು ಅಕ್ರಮ ದಂಧೆಗೆ ಒಳಗಾಗಿ ಜೈಲಿಗೆ ಹೋಗಿರುವಂಥ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಅಷ್ಟೆಲ್ಲ ಆದರೂ ಕೂಡ ಅದೇ ಕಂದಾಯ ಇಲಾಖೆಯಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತೆ ಇಂತಹ ಸರ್ಕಾರಿ ಜಾಗಗಳನ್ನು ಅಕ್ರಮವಾಗಿ ಬಿಲ್ಡರ್ಗಳಿಗೆ ಮಾರುವಂಥ ಕೆಲಸ ನಡೀತಾ ಇದೆ. ನೋಡಿ, ಈಗ ಗಮನಿಸಿ, ಈಗ ನೋಡಿ ಕಲ್ಲುಗಳನ್ನೆಲ್ಲ ಹೂಣಿ ಲೇಔಟ್ ಮಾಡಿರುವಂಥದ್ದು ಈ ಹಿಂದೆ. ಅದಕ್ಕೆ ಕೆಲ ವಿರೋಧಿಗಳು, ಹೋರಾಟಗಾರರು ಪ್ರತಿಭಟನೆ ಮಾಡಿದಾಗ ಅದನ್ನು ನೆಲಸ ಮಾಡುವಂಥ ಕೆಲಸ ನಡೀತು. ಆದರೂ ಕೂಡ ಇದೀಗ ಮತ್ತೆ ಅದನ್ನು ಸದ್ದಿಲ್ಲದೆ ಕೆಲ ದಾಖಲೆಗಳನ್ನು ತಿರುಚಿ ದೊಡ್ಡ ದೊಡ್ಡ ಬಿಲ್ಡರ್ಗಳಿಗೆ ಮಾರುವಂತಹ ದಂಧೆ ನಡೀತಾ ಇದೆ. ಈ ವಿಚಾರವನ್ನು ಸ್ಥಳೀಯ ಕೆಲ ಜನರು ನಮಗೆ ಮಾಹಿತಿ ನೀಡಿದರು. ಅದ್ರ ಮೇಲೆ ಮಾಡಿದ್ದೀವಿ. ಈ ಜಾಗ ಯಾರು ಅಕ್ರಮವಾಗಿ ಇದನ್ನು ಭೂಮಾಫಿಯಾದವರ ಕೈಗೆ ಕೊಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬರಬೇಕಿದೆ, ನಮ್ಮ ಗಮನಕ್ಕಿದೆ. ಈಗಾಗಲೇ ಈ ಜಾಗವನ್ನು ಕಬಳಿಸಿ ಅದಕ್ಕೊಂದು ಗೇಟ್ ಇಟ್ಕೊಂಡು ಲೇಔಟ್ ಮಾಡಿ
ಯಾರು ಮಾಡಿದ್ರು ಅನ್ನೋದು ನಮ್ಮ ಸಂಪೂರ್ಣ ಗಮನಕ್ಕಿದೆ. ಸದ್ಯದಲ್ಲೇ ಆ ವಿಚಾರವನ್ನು ಕೂಡ ತಮ್ಮ ಮುಂದೆ ಇಡ್ತೀವಿ. ಅದಕ್ಕೆ ಕೆಲ ಸ್ಥಳೀಯರ ಅಭಿಪ್ರಾಯವನ್ನು ನಾವು ಕೂಡ ಸಂಗ್ರಹಿಸಿದ್ದೀವಿ. ಬಟ್ ಅವರು ಮಾತ್ರ ಈ ಹೊಲಸು ರಾಜಕಾರಣಿಗಳ ಮುಖಂಡರ ಕಿರುಕುಳದಿಂದ ಬೇಸತ್ತು ದಯವಿಟ್ಟು ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡಬೇಡಿ ಅಂತೇಳಿ ವಿನಂತಿ ಮಾಡಿಕೊಂಡಿದ್ದಾರೆ. ನೋಡಿ ಎಂಥ ವ್ಯವಸ್ಥೆ ನಮ್ಮಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ವ್ಯವಸ್ಥೆ ನಮ್ಮಲ್ಲಿ, ಅದು ನಮ್ಮ ಮಾದೇಪುರ ಕ್ಷೇತ್ರದಲ್ಲಿರೋದು ತುಂಬ ಬೇಸರದ ಸಂಗತಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.